ಸೊ ಅವಾಗಿಂದ ವಾಕಿಂಗ್ ಈ ಬಿಸಿಲಲ್ಲಿ ಐ ಆಮ್ ವೇರಿಂಗ್ ಬ್ಲ್ಯಾಕ್. ಸೊ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಾಲಿನಿ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಐ ಆಮ್ ಫೀಲಿಂಗ್ ಸೊ ವಿಯರ್ಡ್ ರೈಟ್ ನಾವು. ನಿಮಗೆ ನನ್ನ ವಾಯ್ಸ್ ಕೇಳಿಸ್ತಿದೆಯೋ ಇಲ್ವೋ ಐ ಡೋಂಟ್ ನೋ, ಪ್ಲೀಸ್ ಬೇರ್ ವಿತ್ ಮೀ. ಸೊ ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ BMS ಕಾಲೇಜಿಗೆ ಹೋಗ್ತಾ ಇದ್ದೀವಿ ಟು ಅಟೆಂಡ್ ಅ ವರ್ಕ್ಶಾಪ್. ಸೊ ಈಗ ನಾನು ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಐ ಆಮ್ ಲಿಟಲ್ ಲೇಟ್. ಸೊ ಲೆಟ್ಸ್ ಸಿ ಹೌ ದ ಡೇ ಗೋಸ್ ಅಂದ್ಬಿಟ್ಟು. ಆ್ಯಂಡ್ ಎಸ್, ಲೆಟ್ಸ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಈ ಬಿಸಿಲಲ್ಲಿ ಐ ಆಮ್ ವೇರಿಂಗ್ ಬ್ಲ್ಯಾಕ್. I don't know why I decided to wear this, but yes, let's go. So ಈಗ ಬಸ್ ಸ್ಟಾಪಿಗೆ ಬಂದೆ ಆ್ಯಂಡ್ ಐ ಹ್ಯಾವ್ ಟು ಜಾಯಿನ್ ಮೈ ಫ್ರೆಂಡ್ಸ್. ಸೊ ಎಸ್, ನಾನೇ ಲೇಟು ಅಂತ ಬಸ್ ಹತ್ಕೊಂಡು ಬೇಗನೆ ಹೋದೆ. ಬಟ್ ನನ್ನ ಫ್ರೆಂಡ್ಸ್ ನನಗೇನ ಲೇಟಾಗಿ ಬಂದು ನನ್ನ ಜಾಯಿನ್ ಆದರು. ಅದಾದಮೇಲೆ ಬಸ್ ಹತ್ಕೊಂಡು ಹೋಗ್ತಾಯಿದ್ದೀವಿ. ಬಸ್ ಫುಲ್ ರಶ್ ಇತ್ತು. ಆ ರಶಲ್ಲೇ ನಿಂತ್ಕೊಂಡು ಹೋಗಿದ್ದೀವಿ. ಸಾಕಾಗೋಯ್ತು. 7:15 ಅಂತ ಹೇಳ್ಬಿಟ್ಟು ಇನ್ನೂ ಇಲ್ಲ. ರಶ್ ಬಸ್ಸಲ್ಲೇ ಬನಶಂಕರಿಗೆ ಹೋಗಿ ಬನಶಂಕರಿಯಿಂದ ನೆಕ್ಸ್ಟ್ KR ಪಾರ್ಕಿಗೆ ಹೋಗಿದ್ವಿ. ಸೊ KR ಪಾರ್ಕಿಗೆ ಹೋಗಿಲ್ಲ, ಬಟ್ KR ಪಾರ್ಕಿಂದ ಇಳಿದು ನೆಕ್ಸ್ಟ್ ಕಾಲೇಜ್ಗೆ ನಡ್ಕೊಂಡು ಹೋಗ್ತಾಯಿದ್ದೀವಿ. ಆಲ್ಮೋಸ್ಟ್ 10 to 15 minutes ನಡೆದಿದ್ದೀವಿ. ಸೊ ಈ ಇಂಜಿನಿಯರಿಂಗ್ ಸೇರ್ಕೊಂಡ್ಮೇಲೆ ಈ ವಾಟ್ಸಪ್ ಕಾಲೇಜ್ ಗ್ರೂಪಲ್ಲಿ ಅದೊಂದು ಇದೊಂದು ಅಂತ ವರ್ಕ್ಶಾಪ್ ಡೀಟೇಲ್ಸ್ ಎಲ್ಲ ಹಾಕ್ತಾ ಇರ್ತಾರೆ. ಸೊ ನಾವು ರಿಜಿಸ್ಟರ್ ಮಾಡಿಕೊಂಡು ಈ ರೀತಿಯ ಕಾಲೇಜ್ಗೆಲ್ಲ ಹೋಗ್ತಾ ಇರ್ತೀವಿ. ಸೊ ಅವಾಗಿಂದ ವಾಕಿಂಗ್ ನಮಗೂ ಕ್ಲಾಸಲ್ಲಿ ಕೂತು ಈ ಲೆಸನ್ಸು ಲೆಕ್ಚರ್ನೆಲ್ಲ ಕೇಳಿ ಬೇಜಾರಾಗುತ್ತೆ ಅಂದ್ಬಿಟ್ಟು ಒಂದಿನ ಡೇ ಔಟ್ ಥರನೂ ಹೋಗ್ಬಿಟ್ಟು ಬಂದ್ವಿ. ಸೊ ಈಗ ನಾವು ಕಾಲೇಜ್ ಕೂಡ ರೀಚ್ ಆದ್ವಿ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಸೊ ಈ ವರ್ಕ್ಶಾಪ್ ಬಂದುಬಿಟ್ಟು ಸ್ಮಾರ್ಟ್ ಗ್ರಿಡ್ ಸಿಮ್ಯುಲೇಷನ್ ವಿತ್ ಮ್ಯಾಥ್ ಲ್ಯಾಬ್ ಅಂತ. ಸೊ ನಮ್ಗೆ ಈ ಸೆಮ್ಮಲ್ಲಿ 2 ಲ್ಯಾಬ್ ಪ್ರೋಗ್ರಾಮ್ ಈ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಲ್ಯಾಬ್ ಇತ್ತು. ಹಾಗಾಗಿ ನಮ್ಗೆ ಯೂಸ್ಫುಲ್ ಆಗುತ್ತೆ ಅಂದ್ಬಿಟ್ಟು ವಿ ಅಟೆಂಡೆಡ್ ದಿಸ್ ವರ್ಕ್ಶಾಪ್. ಆ್ಯಕ್ಚುಲಿ ಇಟ್ ವಾಸ್ ಯೂಸ್ಫುಲ್ ಅಂತ ಅನ್ನಿಸ್ತು. ಬಟ್ ನಮಗಿನ್ನ ಲೈಕ್ CSE ಬೇರೆ ಡಿಪಾರ್ಟ್ಮೆಂಟ್ಗೆ ಇನ್ನೂ ಜಾಸ್ತಿ ಯೂಸ್ ಆಗ್ಬೋದು, ಬಿಕಾಸ್ ಗ್ರಿಡ್ ಇತ್ತಲ್ವ ಹಾಗಾಗಿ. ಬಟ್ ಸ್ಟಿಲ್ ನಮಗೂ ಒಂಚೂರು ನಾಲೆಜ್ ಸಿಕ್ತು. ಸೊ ಅದನ್ನೆಲ್ಲ ಅಟೆಂಡ್ ಮಾಡಿಕೊಂಡು ಕೂತಿದ್ವಿ. ಆ್ಯಂಡ್ ಅವರೊಂದು ಪ್ರೋಗ್ರಾಮ್ ಕೂಡ ಕೊಟ್ಟಿದ್ರು. ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡಿದ್ವಿ. ಬಟ್ ನಮಗೆ ಒಂಚೂರು ಟೈಮ್ ಕಮ್ಮಿ ಇತ್ತು, ಹಾಗಾಗಿ ಫುಲ್ಲಾಗಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಆಗಿಲ್ಲ. ಬಟ್ ಸೊ ವರ್ಕ್ಶಾಪ್ನ ಮುಗಿಸ್ಕೊಂಡು ಈಗ ಆಚೆ ಬರ್ತಾಯಿದ್ದೀವಿ. ಸೊ ನನ್ನ ಫ್ರೆಂಡ್ಸ್ ಎಲ್ಲರನ್ನೂ ಮೀಟ್ ಮಾಡೋದಕ್ಕಾಗಿಲ್ಲ. ಎಲ್ಲರನ್ನೂ ಇಂಟ್ರೊಡ್ಯೂಸ್ ಕೂಡ ಮಾಡಿಲ್ಲ. ಬಟ್ ಸ್ಟಿಲ್ 1-2-3 ನಾನು ತೋರಿಸಿದ್ದೀನಿ ಅಷ್ಟೇ. ಕಾಲೇಜಿಂದ ಆಚೆ ಬರ್ತಾ ನಮ್ಗೆ ತುಂಬ ದೇವಸ್ಥಾನಗಳು ಸಿಕ್ತು. ಫಸ್ಟ್ ನಾನು ಕಣ್ಣು ಬಿದ್ದಿದ್ದೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಇಟ್ ವಾಸ್ ಲೈಕ್ ಮಿನಿ ಮಂತ್ರಾಲಯ. ಬಟ್ ಅದು 1 o'clock ಆಗಿತ್ತಲ್ವ, ಹಾಗಾಗಿ ಕ್ಲೋಸ್ ಆಗಿತ್ತು. ನೆಕ್ಸ್ಟ್ ನಾವು ಇಲ್ಲಿ ಬಂದಿದ್ದೆ ದೊಡ್ಡ ಗಣಪತಿ ಟೆಂಪಲ್. ಆ್ಯಂಡ್ ಇದು ಕೂಡ ತುಂಬ ಫೇಮಸ್ ಅಂತ ಹೇಳ್ತಾರೆ. ಬಟ್ ನಾನು ಫಸ್ಟ್ ಟೈಮ್ ಹೋಗಿದ್ದು. ಆ್ಯಂಡ್ ಇಲ್ಲಿ ಎಷ್ಟೊಂದು ಪಾರಿವಾಳಗಳಿದ್ವು. ಇದು ಭಯನೇ ಆಗ್ತಿರ್ಲಿಲ್ಲ. ನಾವು ಹತ್ರಕ್ಕೆ ಹೋದ್ರೂ ಇಟ್ ವಾಸ್ ಅಲ್ಲೇ ತಿಂತಾ ಇತ್ತು ಅದು. ನೆಕ್ಸ್ಟ್ ನಾವಿಲ್ಲಿ ದೊಡ್ಡ ಗಣಪತಿ ಟೆಂಪಲ್ಗೆ ಬಂದ್ವಿ. ಇಟ್ ವಾಸ್ ಸೋ ಬ್ಯೂಟಿಫುಲ್. ಲೈಕ್ ಫಸ್ಟ್ ಟೈಮ್ ನಾನು ಬಂದಿದ್ದು ಈ ದೇವಸ್ಥಾನಕ್ಕೆ, ಹಾಗಾಗಿ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಅಲ್ಲಿ
ದೊಡ್ಡ ಗಣಪತಿ ಟೆಂಪಲ್ ಪಕ್ಕ ಮೆಟ್ಲತ್ಕೊಂಡು ಹೋದ್ರೇ ನಮಗೆ ದಿ ಬಿಗ್ ಬುಲ್ ಟೆಂಪಲ್ ಕೂಡ ಸಿಗುತ್ತೆ. ಏನಾದರೂ ಹೇಳೆ ನೀನು ಹೇಳಬೇಕು ಇವಾಗ ದೊಡ್ಡ ಏನಂದ್ರೆ ಅದೆಲ್ಲ ನಾವು ವಾಟ್ಸಪ್ ಬರ್ಕೊಡ್ತೀವಿ ಅಂತ. ಹಾಯ್ ಸಾಕಷ್ಟೇ. ಸೊ ಇಲ್ಲಿ ದ ಬಿಗ್ ಬುಲ್ ಟೆಂಪಲ್ ನಾನು ಫಸ್ಟ್ ಟೈಮ್ ಬಂದಿದ್ದು ಆ್ಯಂಡ್ ಇಟ್ ವಾಸ್ ಸೋ ಪ್ಲೆಸೆಂಟ್ ಆ್ಯಂಡ್ ಕಾಮ್. ಇಲ್ಲಿ ತುಂಬ ಚೆನ್ನಾಗಿತ್ತು. ಅಲ್ಲಿ ಕೂಡ ದೇವ್ರ ದರ್ಶನ ಮಾಡಿಕೊಂಡು ಈಗ ಮತ್ತೆ ಕೆಳಗೆ ಇಳ್ಕೊಂಡು ಬರ್ತಾಯಿದ್ದೀವಿ. ಆ್ಯಂಡ್ ಕೆಳಗೆ ಇಳ್ಕೊಂಡು ಬರ್ತಾ ಆ ಕಡೆ ಬೆಟ್ಟದ ಮೇಲೆ ಸ್ಕಲ್ಪ್ಚರ್ಸ್ ಅಥವಾ ಏನಾದರೂ ಕೆತ್ತನೆ ಅಥವಾ ಅದೇನು ಹೇಳ್ತಾರೆ ಐ ಡೋಂಟ್ ನೋ, ಬಟ್ ಇಟ್ ವಾಸ್ ಮೀನಿಂಗ್ಫುಲ್. ಅಂದರೆ ಅರ್ಥ ಇರುತ್ತೆ ಅದಕ್ಕೆ, ನನಗೇನಂತ ಗೊತ್ತಿಲ್ಲ, ಬಟ್ ಇಟ್ ವಾಸ್ ಸೋ ಗುಡ್ ಟು ಸಿ. ಬೆಟ್ಟದ ಮೇಲೆ ನೋಡಿ ಈ ಥರ ಕೆಲಸ ಮಾಡೋ ಥರ ಮತ್ತು ಎಲ್ಲ ಮನುಷ್ಯನದೆಲ್ಲ ಮಾಡಿದರು. ಸೊ ನನಗೆ ಹೇಗೆ ಹೇಳಬೇಕಂತ ಗೊತ್ತಾಗ್ತಿಲ್ಲ. ಹಾಗೆ ಇಲ್ಲಿ ಒಂದು ಆಶ್ರಮ ಕೂಡ ಇತ್ತು. ಸೊ ಅದನ್ನು ನೋಡೋಣ ಅಂತ ಬಂದ್ವಿ, ಬಟ್ ಅದು ಕೂಡ ಕ್ಲೋಸ್ ಆಗಿತ್ತು. ನಾವು ಏನೂ ನೋಡೋದಕ್ಕಾಗಿಲ್ಲ ಅಲ್ಲಿ ಕೂಡ ಆಂಜನೇಯ ಟೆಂಪಲ್ ಎಲ್ಲ ಇತ್ತು, ಬಟ್ ಎಲ್ಲ ಕ್ಲೋಸ್ ಆಗಿದ್ವು. ಯಾವುದೂ ನಾವು ನೋಡೋದಕ್ಕಾಗಿಲ್ಲ. ಆ್ಯಂಡ್ ಈ ಪ್ಲೇಸ್ ಒಂಥರ ಆಗಲೇ ಹೇಳ್ದಾಗೆ ತುಂಬ ಪ್ಲೆಸೆಂಟ್ ಆ್ಯಂಡ್ ಕಾಮಾಗಿತ್ತು. ಇಟ್ ವಾಸ್ ಫುಲ್ ಅಂದರೆ ತುಂಬ ಚೆನ್ನಾಗಿತ್ತು ಹೋಗಿ ನೋಡೋದಕ್ಕೆ. ಬಟ್ ಈ ಬಿಸಿಲಲ್ಲಿ ಮಾತ್ರ ಹೋಗೋದಕ್ಕಾಗಿಲ್ಲ, ಬಟ್ ಸ್ಟಿಲ್ ಇಟ್ ವಾಸ್ ಸೋ ಗುಡ್. ಅದಾದಮೇಲೆ ಹೋಟೆಲ್ಗೆ ಹೋಗಿ ಎಲ್ಲರೂ ಒಂದೊಂದು ಪ್ಲೇಟ್ ದೋಸೆ ತಿನ್ಕೊಂಡು ಬಂದ್ವಿ. ಸೊ ಲಾಸ್ಟ್ ಕ್ಲಿಪ್ಪಿಂಗ್ ನಾನು ಹಾಕಿದ್ದು ದೋಸೆದು. ಆಫ್ಟರ್ ದಟ್ ಐ ಕುಡೆಂಟ್ ಈವನ್ ಕ್ಯಾಪ್ಚರ್ ಸಿಂಗಲ್ ವೀಡಿಯೋ. ಸೊ ಎಲ್ಲರೂ ನಾವು ನಮ್ಮ ಮನೆಗೆ ಬಂದ್ವಿ ಆ್ಯಂಡ್ ಐ ಕುಡೆಂಟ್ ಇಂಟ್ರೊಡ್ಯೂಸ್ ಎವ್ರಿ ಒನ್ ಬಿಕಾಸ್ ನನಗಿನ್ನ ಶೈ ಇದೆ. ಲೈಕ್ ಐ ಕಾಂಟ್ ಟೇಕ್ ಮೈ ಫೋನ್ ಈ ಥರ ಅಂದ್ಬಿಟ್ಟು ವ್ಲಾಗ್. ಹಾಗಾಗಿ ಐ ಡಿಂಟ್ ಈವನ್ ಕ್ಯಾಪ್ಚರ್ ಎವ್ರಿಬಡಿ. ಯಾರ್ಯಾರು ಬಂದಿದ್ರು ಅವರೆಲ್ಲರನ್ನೂ ನಾನು ನಿಮ್ಗೆ ತೋರಿಸೋದಕ್ಕಾಗಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಐ ಟ್ರೈ ಟು ನನ್ನ ಫ್ರೆಂಡ್ಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಐ ಡೋಂಟ್ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.